ಎಂಬತ್ತನೇ ಸ್ವಾತಂತ್ರ್ಯೋತ್ಸವ ನಿಮಿತ್ತ ಬೈಕ್ ರ್ಯಾಲಿ ಮೂಲಕ ಹರ್ ಘರ್ ತಿರಂಗ ಅಭಿಯಾನ ನಡೆಸಿದ ಶಾಸಕ ನಿಖಿಲ್ ಕತ್ತಿ. 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ನಿಮಿತ್ತ ಸಂಕೇಶ್ವರ ಪಟ್ಟಣದಲ್ಲಿ ಶಾಸಕ ನಿಖಿಲ್ ಕತ್ತಿ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಮೂಲಕ ಹರ್ ಘರ್ ತಿರಂಗ ಅಭಿಯಾನ ನಡೆಸಿದರು. ರಾಜ್ಯದಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ ನಡೆಸುತ್ತಿರುವ ಹಿನ್ನೆಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ಪಟ್ಟಣದಲ್ಲಿ ತಿರಂಗ ಅಭಿಯಾನ ಬೈಕ್ ರ್ಯಾಲಿ ನಡೆಸಿದರು. ಪ್ರತಿ ಬೈಕ್ಗಳಿಗೆ ರಾಷ್ಟ್ರ ಧ್ವಜ ಕಟ್ಟಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ನಡೆಸಿ ಭಾರತ ಮಾತಾ ಕಿ ಜೈ ಎಂದು ಘೋಷಣೆ ಕೂಗುವ ಮೂಲಕ ದೇಶಭಕ್ತಿ ಮೆರೆದರು. ರ್ಯಾಲಿಯಲ್ಲಿ 100ಕ್ಕೂ ಅಧಿಕ ಕಾರ್ಯಕರ್ತರು, ಮಾಜಿ ಸೈನಿಕರು, ಮಹಿಳೆಯರು ಭಾಗವಹಿಸಿದ್ದರು. ಇನ್ನು ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ಹಲವಾರು ಮಹಿಳೆಯರ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಆಗಸ್ಟ್ 15ಕ್ಕೆ 80 ವರ್ಷಗಳಾಗುತ್ತವೆ. ಆದ್ದರಿಂದ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರಿಗೆ ನಮನ ಸಲ್ಲಿಸಲು ಈ ತಿರಂಗ ಅಭಿಯಾನ ನಡೆಸಿದ್ದೇವೆ. ಸಂಕೇಶ್ವರ್ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ನಡೆಸಿದೆವು. ಬರುವ 14ರಂದು ಹುಕ್ಕೇರಿಯಲ್ಲಿ 150 ಅಡಿ ಉದ್ದದ ಧ್ವಜ ಮೆರವಣಿಗೆ ಮೂಲಕ ತಿರಂಗ ಅಭಿಯಾನ ನಡೆಸಲಿದ್ದೇವೆ ಎಂದರು. ಬ್ಯೂರೋ ರಿಪೋರ್ಟ್ ಗಂಗಾಧರಿ ಸಿರಿಗಾಮಿ, GS5 ಟಿವಿ ಕನ್ನಡ ನ್ಯೂಸ್, ಹುಕ್ಕೇರಿ. ಇವತ್ತಿಗೆ ನಮ್ಮ ಬರೋ ಆಗಸ್ಟ್ 15ಗೆ ನಮ್ಮ ದೇಶ ಸ್ವಾತಂತ್ರ್ಯ ಆಗಿ 80 ವರ್ಷ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಹರ್ ಘರ್ ತಿರಂಗ ಅಭಿಯಾನ ನಮ್ಮ ಪಕ್ಷ ವತಿಯಿಂದ ನಾವು ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರಿಂದ ನಮ್ಮ ಎಲ್ಲ ಯುವಕರಿಗೆ ನಮ್ಮ ದೇಶದ ಸ್ವಾತಂತ್ರ್ಯ ಯಾಕೆ ಕಷ್ಟದಿಂದ ಸಿಕ್ಕಿದೆ ಅದನ್ನೆಲ್ಲರಿಗೂ ನೆನಪಿರಲಿ. ಹಾಗೆ ಪೇಟ್ರಿಯಾಟಿಸಮ್ ಎಲ್ಲ ಜನರ ಮನಸ್ಸಿನಲ್ಲಿ ಪೇಟ್ರಿಯಾಟಿಸಮ್ ಬೆಳೆಸಬೇಕಾದ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಹುಕ್ಕೇರಿದಾಗ 14ನೇ ತಾರೀಕು ಎಲ್ಲ ಸ್ಕೂಲ್ ಹುಡುಗರನ್ನ ಕರ್ಕೊಂಡು ದೊಡ್ಡ ಝೇಂಡಾ ಅಂದ್ರೆ 150 ಅಡಿ ಝೇಂಡಾವನ್ನು ಹುಕ್ಕೇರಿಯಲ್ಲಿ ಮಾಡ್ತೀವಿ. ಲಾಸ್ಟ್ ಟೈಮ್ ಇಲ್ಲಿ ಮಾಡಿದ್ದು ಬೈಕ್ ರ್ಯಾಲಿ ಹುಕ್ಕೇರಿಯಾಗ ಮಾಡಿದ್ದು. ಅದಕ್ಕೆ ಈ ಸರ್ತಿ ಯುವಕರು ಹೇಳಂತಲೇ ಸಂಕೇಶ್ವರ ಬೈಕ್ ರ್ಯಾಲಿ ಇಟ್ಕೊಂಡು ಅಲ್ಲಿ ದೊಡ್ಡ ಫ್ಲ್ಯಾಗನ್ನು ರ್ಯಾಲಿ ಮುಖಾಂತರ ಮಾಡ್ತೀವಿ.